Welcome to Commerce Classes. Second PUC Accountancy Gain Ratio 2025 Exam 2 ಏನು ನಡೆಯಿತು ಆ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಗೇನ್ ರೇಷಿಯೋ ರಿಲೇಟೆಡ್ ಪ್ರಾಬ್ಲಮ್ ಕೇಳಿದ್ರು. ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ವಾರ್ಟರ್ಲಿ ಬೇಸಿಸ್ ಇದ್ದಾಗ ವಿತ್ಡ್ರಾ ಮಾಡಿದಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಈಗ ಗೇನ್ ರೇಷಿಯೋ ಮೇಲೆ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದನ್ನ ಸಾಲ್ವ್ ಮಾಡೋಣ. Rajesh, Vasu and Sachin are partners sharing profit in the ratio 4:3:2. ರಾಜೇಶ್, ವಸು ಅಂಡ್ ಸಚಿನ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಅಥವಾ ಲಾಸ್ ಅನ್ನ 4:3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಓಲ್ಡ್ ರೇಷಿಯೋ ಆಗುತ್ತೆ. ಓಕೆ, ವಸು ರಿಟೈರ್ಸ್. ರಾಜೇಶ್ ಅಂಡ್ ಸಚಿನ್ ಡಿಸೈಡೆಡ್ ಟು ಶೇರ್ ಪ್ರಾಫಿಟ್ಸ್ ಇನ್ ಫ್ಯೂಚರ್ ಇನ್ ದ ರೇಷಿಯೋ ಆಫ್ 5:3. ಈ 3 ಜನದಲ್ಲಿ ವಸು ಅನ್ನೋರು ಏನಾಗ್ತಾ ಇದ್ದಾರೆ, ರಿಟೈರ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಅವರು ರಿಟೈರ್ ಆದ್ಮೇಲೆ ಇನ್ನ ಯಾರು ಉಳಿದಿರೋದು, ರಾಜೇಶ್ ಮತ್ತೆ ಸಚಿನ್ ಇದ್ದಾರೆ. ಅವರು ಒಂದು ಪ್ರಾಫಿಟ್ ಅಥವಾ ಲಾಸ್ ಅನ್ನ 5:3 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಓಲ್ಡ್ ರೇಷಿಯೋ ಯಾವುದು 4:3:2 ಆಗುತ್ತೆ. ನ್ಯೂ ರೇಷಿಯೋ 5:3 ಇದೆ. ಕ್ಯಾಲ್ಕುಲೇಟಿಂಗ್ ದ ಗೇನ್ ರೇಷಿಯೋ ಆಫ್ ರಾಜೇಶ್ ಅಂಡ್ ಸಚಿನ್. ರಾಜೇಶ್ ಮತ್ತೆ ಸಚಿನ್ದು ನಾವೀಗ ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊಲ್ಯೂಷನ್: ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆಫ್ ರಾಜೇಶ್ ಅಂಡ್ ಸಚಿನ್. ಫಾರ್ಮುಲಾ ಏನಿದೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಅದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗಿದ್ರೆ ಉಲ್ಟಾ ಆಗಿರ್ತಿತ್ತು, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇರ್ತಿತ್ತು. ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇದಕ್ಕೆ ಈ ಫಾರ್ಮುಲಾಗೆ ಈಗ ಅಪ್ಲೈ ಮಾಡ್ತಾ ಹೋಗೋಣ. ರಾಜೇಶ್ ಅಂಡ್ ಸಚಿನ್ದು ನಾವೀಗ ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು. ರಾಜೇಶ್ ಗೇನ್ ಶೇರ್ ಈಕ್ವಲ್ಸ್, ಅವ್ರದ್ದು ನ್ಯೂ ರೇಷಿಯೋ ಎಷ್ಟಿದೆ 5:3 ಇದೆ ಅಲ್ವಾ. 5/8 ಯಾವ ರೀತಿ ಬಂತು ನಾವಿಲ್ಲಿ ನ್ಯೂ ರೇಷಿಯೋ. ನಮಗೆ ರಾಜೇಶ್ ಅಂಡ್ ಸಚಿನ್ದು 5:3 ಇತ್ತು ನ್ಯೂ ರೇಷಿಯೋ. ಈಗ ಇದೆರಡನ್ನು ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ 8. ಇದನ್ನ ಕೆಳಗಡೆ ನಾವು ತಗೋಬೇಕು. ರಾಜೇಶ್ಗೆ ಎಷ್ಟಾಗುತ್ತೆ 5/8. ಈ 8 ಏನಿದೆ ಈ ಎರಡರದು ಟೋಟಲ್. ಈ 5 ರಾಜೇಶ್ ಶೇರ್ ಆಗುತ್ತೆ. ಹಾಗೆ ಸಚಿನ್ ಎಷ್ಟಾಗುತ್ತೆ 3/8. ಈ 8 ಕೂಡ ಈ ಎರಡರದು ಟೋಟಲ್ ಅನ್ನ ನಾವು ಇಬ್ಬರಿಗೂ ಕೂಡ ತಗೋಬೇಕು. ಮೇಲ್ಗಡೆ ಅವ್ರ ಶೇರ್ ಏನಿದೆ ಅದನ್ನ ತಗೋಬೇಕಾಗುತ್ತೆ. ಇದು ನ್ಯೂ ರೇಷಿಯೋ. ಹಾಗೇನೆ ಮೈನಸ್ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟು ಬರುತ್ತೆ ರಾಜೇಶ್ದು? ರಾಜೇಶ್ ಎಷ್ಟಿದೆ ಶೇರು 4 ಇದೆ. 4/9. ಈ 9 ಯಾವ ರೀತಿ ಬಂತು, ರಾಜೇಶ್, ವಸು ಅಂಡ್ ಸಚಿನ್ ಈ 3 ಜನದನ್ನು ಟೋಟಲ್ ಮಾಡಿದಾಗ 9 ಬರುತ್ತೆ. 4/9 ಆಗುತ್ತೆ. ಹಾಗೇನೆ ಸಚಿನ್ ಎಷ್ಟಾಗುತ್ತೆ, ಇಲ್ಲಿ ನಮಗೆ ವಸು ಬೇಡ ಏಕೆಂದ್ರೆ ವಸು ರಿಟೈರ್ಮೆಂಟ್ ಆಗಿದ್ದಾರೆ. ಇನ್ನ ಉಳಿದಿರೋರು ರಾಜೇಶ್ ಅಂಡ್ ಸಚಿನ್ ಅಲ್ವಾ, 2/9 ಆಗುತ್ತೆ ಟೋಟಲಿ 3 ಜನದ್ದು. ಈಗ ನಮಗೆ ಇವರಿಬ್ಬರದನ್ನು ಕೂಡ ತಗೋಬೇಕು. ರಾಜೇಶ್ ಅಲ್ಲಿ ನ್ಯೂ ರೇಷಿಯೋ 5/8 ಮೈನಸ್ ಓಲ್ಡ್ ರೇಷಿಯೋ 4/9 ಈಕ್ವಲ್ಸ್. ಈಗ ಮೈನಸ್ ಇದ್ದಾಗ ನಾವ್ ಏನ್ ಮಾಡಬೇಕು, 8 ಮತ್ತೆ 9 ಇದೆ ಅಲ್ವಾ, ಈ ಎರಡಕ್ಕೂ ಕೂಡ LCM ತಗೊಂಡು ಈ ಕೆಳಗಡೆ ಹೇಗ್ ಬಂತು ಅಂತ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಬೇರೆ ಬೇರೆ ನಂಬರ್ ಇದೆ. 8, 9 ತಗೊಂಡಾಗ ಏನಾಗುತ್ತೆ, ಈ ಎರಡೂ ಕೂಡ ಒಂದೇ ನಂಬರ್ ಇಂದ ಹೋಗೋದಿಲ್ಲ. ನಾವು ಮಲ್ಟಿಪ್ಲೈ ಮಾಡಿದ್ರು ಕೂಡ 78 ಬರುತ್ತೆ 8 9s. ಬಟ್ ಬೇರೆ ನಂಬರ್ ಕೇಸಲ್ಲಿ ಏನಾಗುತ್ತೆ ಡಿಫ್ರೆಂಟ್ ಆಗುತ್ತೆ. ಜಸ್ಟ್ ನಾವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬಾರ್ದು, LCM ಅನ್ನ ತಗೋಬೇಕಾಗತ್ತೆ. 8, 9 ಈ ಎರಡೂ ಕೂಡ ಒಂದೇ ನಂಬರ್ ಇಂದ ಹೋಗೋದಿಲ್ಲ. 8 1s 8, ಸೊ 1. 9 ಹಾಗೆ ಉಳಿತು ಯಾಕೆಂದ್ರೆ ಅದು 8 ಇಂದ ಹೋಗೋದಿಲ್ಲ. ನೆಕ್ಸ್ಟ್ 9 1s 9 ಹೋಯಿತು. ಈಗ ಇನ್ನೆಷ್ಟು ಉಳಿತು, 8 × 9 72. 8 9s 72 ಆಗುತ್ತೆ. 72 1s 72ನೇ. ಸೊ ಕೆಳಗಡೆ 72. ಈಗ ನಾವು ಮೇಲ್ಗಡೆ ನಮಗೆ ಯಾವ ರೀತಿ ಸಿಗುತ್ತೆ, ಇಲ್ಲಿ ನಾನು 2 ಕೇಸಲ್ಲಿ ತೋರಿಸ್ತೀನಿ. ಅಂದ್ರೆ ನಿಮಗೆ ಈ ರೀತಿ ಒಂದು ರೀತಿ ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಫಾಲೋ ಮಾಡಿ. 5/8 ಇಲ್ಲಿದೆ ಅಲ್ವಾ, 5/8 ಇಂಟು 72. ಈ ಕೆಳಗಡೆ ಏನ್ ಬಂದಿದೆ LCM ತಗೊಂಡಾಗ 72 ಹಾಕೊಂಡಿದ್ದೀನಿ. 8 1s 8 9s 9 5s ಎಷ್ಟಾಗುತ್ತೆ 45. ಓಕೆ, ಹಾಗೇನೆ 4/9 ಇಂಟು 72. 9 1s 9 8s 8 4s 32 ಮೈನಸ್ 32 ಆಯ್ತು. 45 ಅಲ್ಲಿ 32 ಹೋದಾಗ 13. 72 ಏನಿದೆ ಅದನ್ನ ಹಾಗೆ ನಾನು ತಗೊಳ್ತಾ ಇದ್ದೀನಿ 72. ನೆಕ್ಸ್ಟ್ ಸಚಿನ್ ಗೇನ್ ಶೇರ್ ಈಕ್ವಲ್ಸ್ ನ್ಯೂ ರೇಷಿಯೋ 3/8
ಒಂದು 5:3 ಇತ್ತು ಅಲ್ವಾ, ನಾನು ಕೆಳಗಡೆ ಯಾವ ರೀತಿ ಬಂತು ಅಂತಲೂ ಕೂಡ ತೋರಿಸಿದ್ದೀನಿ. 3/8 ಮೈನಸ್ ಆ ಒಂದು ಓಲ್ಡ್ ರೇಷಿಯೋ ಎಷ್ಟಿದೆ ಅವ್ರದ್ದು 4:3:2 ಇದ್ದಿದ್ದು ಏನಾಯಿತು 2/9 ಸಚಿನ್ ರೇಷಿಯೋ 2/9. 8 ಮತ್ತೆ 9ಗೆ ನಾವು LCM ತಗೊಂಡಾಗ 72 ಫಸ್ಟೇ ಫೈಂಡ್ ಔಟ್ ಮಾಡಿದೀವಿ. 72 3/8 ಇಂಟು 72 8 1s 8 9s 9 3s ಎಷ್ಟಾಗುತ್ತೆ 27 ಮೈನಸ್ 2/9 ಇಂಟು 72 9 8s 8 2s 16 ಆಗುತ್ತೆ ಮೈನಸ್ 16. 27 ಅಲ್ಲಿ 16 ಹೋದ್ರೆ 11 ಡಿವೈಡೆಡ್ ಬೈ 72. ಗೇನ್ ರೇಷಿಯೋ ಆಫ್ ರಾಜೇಶ್ ಅಂಡ್ ಸಚಿನ್ 13:11. ಇದನ್ನ ನೀವು ಇನ್ನೂ ಈಸಿಯಾಗಿ ಕೂಡ ಮಾಡಬಹುದು. ಅಂದ್ರೆ ಇನ್ನೊಂದು ಮೆಥಡ್ ಅಲ್ಲಿ ಏನಿದೆ, ಈಗ 5/8 ಈಗ ನಾವು 45 32 ನ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ, ಇದಕ್ಕೆ ನಾವು LCM ತಗೊಳ್ಳೇಬೇಕು. 72 ಈ ಎರಡು ನಂಬರ್ನ ಫೈಂಡ್ ಔಟ್ ಮಾಡುವಾಗ ಮೇಲ್ಗಡೆ ನಂಬರ್ ಅನ್ನ ಮಾಡುವಾಗ ನಾವು 5/8 ಇದೆ 4/9 ಇದೆ ಅಲ್ವಾ, ಈ 9 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೋಬಹುದು ಡೈರೆಕ್ಟ್. 9 5s 45, ಈ 8 ನ ಇಲ್ಲಿ ತಗೊಂಡು ಮಲ್ಟಿಪ್ಲೈ ಮಾಡ್ಕೋಬಹುದು. 4 8s 32. ಓಕೆ, ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅಷ್ಟೇ, ಇದಕ್ಕೆ 3/8 2/9 ಇದೆ ಅಲ್ವಾ, ಈಗ 9 ನ ಇಲ್ಲಿ ತಗೊಂಡು 3 9s 27 ಮೈನಸ್ ಇಲ್ಲನ್ನ ಡೈರೆಕ್ಟ್ ತಗೊಂಡು 8 2s 16 ಮೈನಸ್ ಮಾಡಿದಾಗ 11/72. ಸೇಮ್ ಆನ್ಸರ್ ಬರುತ್ತೆ. ನೀವು ಇದರಲ್ಲಿ ಈ ಮೆಥಡ್ ಆದ್ರೂ ಯೂಸ್ ಮಾಡಿ, ಈ ಮೆಥಡ್ ಆದ್ರೂ ಯೂಸ್ ಮಾಡಿ. ಬಟ್ ಇದ್ರ ಪ್ರಾಬ್ಲಮ್ ಯಾವುದೇ ಕೊಡ್ಲಿ, ಯಾವುದೇ ಕೇಸ್ ಇರಲಿ, ಆಗ ನಮಗೆ ಇದು ಎಲ್ಲೂ ಕೂಡ ನಮಗೆ ಕೈ ಕೊಡೋದಿಲ್ಲ. ಸೊ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತ ಇರುತ್ತಲ್ವಾ, ಈಗ ನಾವು ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಲಿಫ್ಟ್ ಎಲ್ಲೇ ಬೇಕಾದ್ರೂ ಡ್ರಾಪ್ ಆಗ್ಬೋದು, ಕರೆಂಟ್ ಹೋಗ್ಬೋದು, ಬಟ್ ಸ್ಟೆಪ್ಸ್ ಅಲ್ಲಿ ಹೋಗುವಾಗ ನಮ್ಮ ಸ್ಟ್ರೆಂತ್ ಮೇಲೆ ನಂಬಿಕೆ ಇರುತ್ತೆ. ಅದೇ ರೀತಿ ಈ ಮೆಥಡ್ ಕೂಡ ನೀವು ಇದನ್ನ ಫಾಲೋ ಮಾಡಿದ್ರೆ ಎಲ್ಲೂ ಕೂಡ ಆನ್ಸರ್ ರಾಂಗ್ ಆಗೋದಿಲ್ಲ. ಓಕೆ, ಈ ಎರಡು ಮೆಥಡ್ ಕೂಡ ಇದೆ. ಆನ್ಸರ್ ಎಷ್ಟು ಬಂತು 13:11. ಜಸ್ಟ್ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಫಾರ್ಮುಲಾಗೆ ಏನ್ ಕೊಟ್ಟಿದ್ದಾರೆ ಆ ರೇಷಿಯೋನ ಹಾಕಬೇಕಾಗುತ್ತೆ. ಇದಕ್ಕೆ LCM ತಗೋಬೇಕು. ಓಕೆ, ಈಗ ನಾನು ಇದೇ ಕ್ವಶನ್ಗೆ ಆನ್ಸರ್ ಏನಿದೆ ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ನೀವು ನೋಡಿ. ಈ ಫಾರ್ಮುಲಾನ ನೀಟಾಗಿ ಬರೀಬೇಕು. ಫಾರ್ಮುಲಾಗೆನೆ 1 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು. ಇದು ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರುವಂತಹ ಆನ್ಸರ್. ಏನೊಂದು ಫಾರ್ಮುಲಾ ಇದೆ, ಫಾರ್ಮುಲಾನ ಅಪ್ಲೈ ಮಾಡಬೇಕು. ರಾಜೇಶ್ ಗೇನ್ ಶೇರ್ ಎಷ್ಟಿದೆ, ಸಚಿನ್ ಗೇನ್ ಶೇರ್ ಎಷ್ಟಿದೆ, ಅದಾದ ನಂತರ ಗೇನ್ ರೇಷಿಯೋ ಎಷ್ಟು ಬಂತು. ನೀವು ಇದನ್ನ ಕೆಳಗಡೆ ವರ್ಕಿಂಗ್ ನೋಟಲ್ಲಾದರೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು, ಇಲ್ಲ ಅಲ್ಲೇ ಬೇಕಾದರೂ ಕೂಡ ನೀವು ಮಾಡ್ಬೋದು. ಬಟ್ ಆನ್ಸರ್ ಏನಿದೆ 13:11. 6 ಮಾರ್ಕ್ಸ್ ಕ್ವಶನು. ಸ್ಯಾಕ್ರಿಫೈಸ್ ರೇಷನ್ ಆದರೂ ಕೇಳಲಿ ಅಥವಾ ಗೇನ್ ರೇಷನ್ ಆದರೂ ಕೇಳಲಿ, ಈಸಿಯಾಗಿ ನಾವು ಇದರಲ್ಲಿ 6 ಮಾರ್ಕ್ಸನ್ನು ತಗೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಡೆತ್ ಆಫ್ ದ ಪಾರ್ಟ್ನರ್ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕೇಳಿದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ.